ಇವತ್ತು ವಿಧಾನಸೌಧದಲ್ಲಿ ವಿಶ್ವ ಆಹಾರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಗ್ಯಾರಂಟಿಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ರು. ನಮ್ಮ ಗ್ಯಾರಂಟಿಗಳ ಬಗ್ಗೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಹಾಗೇನೆ ಮೋದಿ ಸರ್ಕಾರ ಸಿಲಿಂಡರ್ ಗ್ಯಾಸ್ ಇಟ್ಟು ಫೋಟೋ ಹಾಕಿದ್ರು. ಸೊ ಅವರ ಯೋಜನೆಗಳ ಬಗ್ಗೆ ಕೂಡ ಹೇಳಿದ್ರು. ಅಂದ್ರೆ ಸಿಲಿಂಡರ್ ಗ್ಯಾಸ್ ಬೆಲೆ 440 ಇತ್ತು, ಈಗ 1100ಕ್ಕೆ ಏರಿಕೆ ಆಗಿದೆ. ಬೆಲೆ ಗಗನಕ್ಕೇರಿ ಜನ ಪಾತಾಳಕ್ಕೆ ಹೋಗ್ತಿದ್ದಾರೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹರಿಯಾಣ ಹಾಗೂ ಬಿಹಾರದಲ್ಲೂ ಕೂಡ ಮಹಿಳೆಯರ ಖಾತೆಗೆ ಹಣ ಹಾಕಿದ್ದಾರೆ. ನಾವು ಗ್ಯಾರಂಟಿ ಯೋಜನೆಗೆ 53,000 ಕೋಟಿ ಇಟ್ಟಿದ್ದೇವೆ. 92% ಹೆಣ್ಮಕ್ಳು ಗಂಡನ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು. ನಾವೇನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಈ 5 ಗ್ಯಾರಂಟಿಗಳನ್ನು ತಂದು ಇವತ್ತು 53,000 ಕೋಟಿ ರೂಪಾಯಿನ ಕೊಡ್ತಾ ಇದ್ದೀವಿ. ಪ್ರೈಮ್ ಮಿನಿಸ್ಟರು ಟೀಕೆ ಮಾಡಿದ್ರು, ಬೇರೆಯವರೆಲ್ಲ ಟೀಕೆ ಮಾಡಿದ್ರು ಕೂಡ ಇವತ್ತು ಕೊನೆಗೆ ಅವರ ತೀರ್ಮಾನಕ್ಕೆ ಅವ್ರಿಗೆ ರಾಜಕೀಯ ಜನ ಒಪ್ಪುವುದಿಲ್ಲ. ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ರೀತಿ ಗ್ಯಾರಂಟಿ ಕೊಟ್ಟರು, ಜನ ಒಪ್ಪಿದ್ರು ಅಂತೇಳಿ ಮಹಾರಾಷ್ಟ್ರಲ್ಲಿರ್ಬೋದು, ಮಧ್ಯಪ್ರದೇಶದಲ್ಲಿರ್ಬೋದು, ಹರಿಯಾಣ ಇರ್ಬೋದು, ಈಗ ಬಿಹಾರಲ್ಲೂ ಕೂಡ ಇನ್ನು ಎಲೆಕ್ಷನ್ ಬರೋದು 1 ತಿಂಗಳು ಮುಂಚಿತವಾಗೆ ಒಂದೊಂದು ಹೆಣ್ಮಕ್ಳಿಗೆ 10 ಲಕ್ಷ ರೂಪಾಯಿ 10,000 ರೂಪಾಯಿ ಅಕೌಂಟ್ ಕೂಡ ಈಗ ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ನಾವೇನಾದ್ರು ಮಾಡಿ ಸಹಾಯ